ನ್ಯಾಯಸ್ಥಾಪಕರು ಅಧ್ಯಾಯ 10. ಅಬೀಮೆಲೆಕನ ತರುವಾಯ ಇಸ್ಸಾಕಾರ್ ಕುಲದ ಪೂವನ ಮಗನೂ ದೋದೋವಿನ ಮೊಮ್ಮಗನೂ ಆಗಿದ್ದ ತೋಲನು ಎದ್ದು ಇಸ್ರಾಯೇಲ್ಯರನ್ನು ರಕ್ಷಿಸಿದನು. ಅವನು ಎಫ್ರಾಯಿಂ ಬೆಟ್ಟದ ಸೀಮೆಯ ಶಾಮೀರ್ ಎಂಬ ಊರಲ್ಲಿ ವಾಸವಾಗಿದ್ದನು. 23 ವರ್ಷಗಳವರೆಗೆ ಇಸ್ರಾಯೇಲ್ಯರನ್ನು ಪಾಲಿಸಿದ ನಂತರ ಸತ್ತು ಶಾಮೀರಿನಲ್ಲಿ ಹೂಣಲ್ಪಟ್ಟನು. ಅವನ ತರುವಾಯ ಗಿಲ್ಯಾದ್ಯನಾದ ಯಾಯೀರನು ಎದ್ದು ಇಸ್ರಾಯೇಲ್ಯರನ್ನು 22 ವರ್ಷ ಪಾಲಿಸಿದನು. ಇವನಿಗೆ 30 ಮಂದಿ ಮಕ್ಕಳಿದ್ದರು. ಇವರಿಗೆ 30 ಸವಾರಿ ಕತ್ತೆಗಳು, ಗಿಲ್ಯಾದ್ ದೇಶದಲ್ಲಿ 30 ಊರುಗಳು ಇದ್ದವು. ಅವುಗಳಿಗೆ ಇಂದಿನವರೆಗೂ ಯಾಯೀರನ ಗ್ರಾಮಗಳೆಂದು ಹೆಸರಿದೆ. ಯಾಯೀರನು ಸತ್ತು ಕಾಮೋನಿನಲ್ಲಿ ಹೂಣಲ್ಪಟ್ಟನು. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ಆತನನ್ನು ಬಿಟ್ಟು ಬಾಳ್, ಅಷ್ಟೋರೆತ್ ಎಂಬ ದೇವತೆಗಳನ್ನು, ಅರಾಮ್ಯರು, ಚಿದೋನ್ಯರು, ಮೊವಾಬ್ಯರು, ಅಮ್ಮೋನಿಯರು, ಫಿಲಿಸ್ಟಿಯರು ಇವರ ದೇವತೆಗಳನ್ನು ಪೂಜಿಸಹತ್ತಿ ಯೆಹೋವನನ್ನು ಬಿಟ್ಟೇ ಬಿಟ್ಟರು. ಆದದರಿಂದ ಆತನು ಇಸ್ರಾಯೇಲ್ಯರ ಮೇಲೆ ಕೋಪವುಳ್ಳವನಾಗಿ ಅವರನ್ನು ಫಿಲಿಸ್ಟಿಯರ ಮತ್ತು ಅಮ್ಮೋನಿಯರ ಕೈಗೆ ಒಪ್ಪಿಸಿಬಿಟ್ಟನು. ಇವರು ಆ ವರ್ಷದಿಂದ 18 ವರ್ಷಗಳವರೆಗೆ ಯೋರ್ದಾನಿನ ಆಚೆ ಗಿಲ್ಯಾದಿನಲ್ಲಿದ್ದ ಇಸ್ರಾಯೇಲ್ಯರನ್ನು ಬಹಳವಾಗಿ ಪೀಡಿಸುತ್ತಾ ಕುಗ್ಗಿಸುತ್ತಾ ಇದ್ದರು. ಈ ದೇಶವು ಮೊದಲು ಅಮೋರಿಯರದಾಗಿತ್ತು. ಇದಲ್ಲದೆ ಅಮ್ಮೋನಿಯರು ಯೋರ್ದಾನ್ ಹೊಳೆಯನ್ನು ದಾಟಿ ಯಹೂದ, ಬೆನ್ಯಾಮೀನ್, ಎಫ್ರಾಯಿಂ ಕುಲಗಳೊಡನೆ ಯುದ್ಧ ಮಾಡಿದ್ದರಿಂದ ಇಸ್ರಾಯೇಲ್ಯರಿಗೆ ಬಹಳ ಕಷ್ಟವಾಯಿತು. ಆಗ ಅವರು ಯೆಹೋವನಿಗೆ, ನಾವು ನಮ್ಮ ದೇವರಾದ ನಿನ್ನನ್ನು ಬಿಟ್ಟು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ ಎಂದು ಮೊರೆಯಿಡಲು ಆತನು ಅವರಿಗೆ, ಐಗುಪ್ತ, ಅಮೋರಿಯ, ಅಮ್ಮೋನಿಯ, ಫಿಲಿಸ್ಟಿಯ, ಚೀದೋನ್ಯ, ಅಮಾಲೇಕ್ಯ, ಮಾವೋನ್ಯ ಇವೇ ಮೊದಲಾದ ಜನಾಂಗಗಳು ನಿಮ್ಮನ್ನು ಪೀಡಿಸಿದಾಗ ನೀವು ನನಗೆ ಮೊರೆಯಿಟ್ಟಿರಿ. ನಾನು ಅವುಗಳಿಂದ ನಿಮ್ಮನ್ನು ಬಿಡಿಸಿದರೂ ನೀವು ತಿರುಗಿ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುತ್ತಾ ಬಂದಿರಿ. ಆದದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ. ಹೋಗಿ ನೀವು ಆರಿಸಿಕೊಂಡ ದೇವತೆಗಳಿಗೆ ಮೊರೆಯಿಡಿರಿ, ಅವು ನಿಮ್ಮ ಈ ಇಕ್ಕಟ್ಟಿನಲ್ಲಿ ಸಹಾಯ ಮಾಡಲಿ ಅಂದನು. ಇಸ್ರಾಯೇಲ್ಯರು ತಿರುಗಿ ಯೆಹೋವನಿಗೆ, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು, ಆದರೆ ಈ ಸಾರಿ ಹೇಗೂ ನಮ್ಮನ್ನು ರಕ್ಷಿಸಬೇಕು ಎಂದು ಮೊರೆಯಿಟ್ಟು ಅನ್ಯ ದೇವತೆಗಳನ್ನು ತಮ್ಮಲ್ಲಿಂದ ತೆಗೆದುಹಾಕಿ ಯೆಹೋವನನ್ನು ಸೇವಿಸುವವರಾದರು. ಆಗ ಆತನ ಮನಸ್ಸು ಇಸ್ರಾಯೇಲ್ಯರ ಸಂಕಟದ ನಿಮಿತ್ತ ಬಲು ನೊಂದಿತು. ಅಮ್ಮೋನಿಯರು ದಂಡೆತ್ತಿ ಬಂದು ಗಿಲ್ಯಾದಿನಲ್ಲಿ ಇಳುಕೊಳ್ಳಲು ಇಸ್ರಾಯೇಲ್ಯರು ಕೂಡಿ ಮಿಚ್ಪೆಯಲ್ಲಿ ಪಾಳೆಯ ಮಾಡಿಕೊಂಡರು. ಗಿಲ್ಯಾದಿನ ಜನರೂ ಅಧಿಪತಿಗಳು, ನಮ್ಮಲ್ಲಿ ಅಮ್ಮೋನಿಯರೊಡನೆ ಯುದ್ಧಕ್ಕೆ ಕೈ ಹಾಕುವವನಾವನು, ಅಂಥವನನ್ನು ಗಿಲ್ಯಾದಿನವರೆಲ್ಲರ ಮೇಲೆ ನಾಯಕನನ್ನಾಗಿ ಮಾಡೇವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ 10ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 10. 9ನೇ ಅಧ್ಯಾಯದಲ್ಲಿ ಹೆಚ್ಚಾಗಿ ಗಿದ್ಯೋನನ ಇನ್ನೊಂದು ಹೆಸರು ಯೆರುಬ್ಬಾಬೆಲನ. ಯಾಕೆ ಆ ಹೆಸರು ಬಂತು ಅಂಥೇಳಿದರೆ, ಇವನು ತಂದೆ ಒಂದು ಸಾರಿ ಕೆಲವು ಊರಿನವರೆಲ್ಲರೂ ಬಂದು ಗಿದ್ಯೋನ್ ಅಂತ ಹೇಳಿದರೆ ಬೀಳಿಸುವವನು, ಕೆಡವುವವನು, ಯುದ್ಧ ಮಾಡುವವನು, ವಾರಿಯರ್ ಅಂತ ಅರ್ಥ, ಫೆಲ್ಲರ್, ಬೀಳಿಸುವವನು ಅಂತ. ಬಾಳನ ವೇದಿಕೆಯನ್ನು, ಬಲಿಪೀಠವನ್ನು ಕೆಡವಿ ಹಾಕಿದ್ದರಿಂದ ತಂದೆ ಹತ್ತಿರ ಊರಿನವರೆಲ್ಲ ಬಂದು ನಿನ್ನ ಮಗನನ್ನು ಸಾಯಿಸಿಬಿಡ್ತೇವೆ ಅಂತ ಹೇಳಿದಾಗ ಆವಾಗ ತಂದೆ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಬಾಳನಿಗಾಗಿ, ಬಾಳ್ ದೇವರಿಗಾಗಿ ನೀವು ಯಾಕೆ ವ್ಯಾಜ್ಯ ಮಾಡ್ತೀರಿ ಎಂಬುದಾಗಿ ಹೇಳಿಬಿಟ್ಟು
ತಾನೇ ಬೇಕಾದರೆ ವ್ಯಾಜ್ಯ ಮಾಡಿಕೊಡ್ಲಿ ಅಂತ ಹೇಳಿದಾಗ ಗಿದ್ಯೋನನು ವ್ಯಾಜ್ಯ ಮಾಡುವಂಥವನಾಗಿ, ಅಂದರೆ ನ್ಯಾಯವಾಗಿ ದೇವರು ಹೇಳಿದ ಹಾಗೆ, ಆದ ಕಾರಣ ಇನ್ನೊಂದು ಹೆಸರು ಅವನಿಗೆ ಕೊಟ್ಟರು, ಯೆರುಬ್ಬಾಲನು ಅಂತ ಹೇಳಿಬಿಟ್ಟು. ಯೆರುಬ್ಬಾಲನು ಗಿದ್ಯೋನನ ಮಗನಾದ ಅಬೀಮೆಲೆಕನು ತನ್ನ ಸಹೋದರರನ್ನು ಸಂಹರಿಸಿ ಅವನು ಇದ್ದಾಗ ಒಬ್ಬನು ತಪ್ಪಿಸ್ಕೊಂಡ್ಬಿಡ್ತಾನೆ. ಅವನ ಹೆಸರು ಯೋತಾಮನು. ಯೋತಾಮ್ ಅಂದರೆ ಯೆಹೋವನು ಪರಿಪೂರ್ಣನು ಎಂಬ ಹೆಸರುಳ್ಳವನು. ಹಾಗಿದ್ದಾಗ ಏನಾಗ್ತದೆ, ಒಂದು ದಿನ ಒಬ್ಬನು ಶೆಕೆಮಿನ ಊರಿಗೆ ಬರ್ತಾನೆ. ಆ ಶೆಕೆಮಿನ ಊರಿನವರಿಗೆ ಅಥವಾ ಆ ಊರಿನ ಹಿರಿಯರಿಗೆ ಈ ವ್ಯಕ್ತಿಯ ಮೇಲೆ ಭರವಸೆ, ಕಾನ್ಫಿಡೆನ್ಸ್ ಇರ್ತೈತೆ. ಅವನ ಹೆಸರು ಗಾಳನು ಅಂತ ಹೇಳ್ಬಿಟ್ಟು. ಗಾಳ ಎಂಬಂಥ ಹೀಬ್ರೂ ಭಾಷೆಯ ಅರ್ಥ ಏನಂದರೆ ಸೋತವನು ಅಥವಾ ಫೇಲ್ ಎಂಬುದಾಗಿ ಹೇಳ್ಬೋದು, ಅಥವಾ ತಿರಸ್ಕಾರ ಹೊಂದಿದವನಂತ. ಅವನು ಮತ್ತು ಆ ಊರಿನವರು, ಶೆಕೆಮ್ ಊರಿನವರು ಹಿರಿಯರು ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇದ್ದಾಗ ಏನಾಗ್ತದೆ, ಅರಸನಾದ ಅಬೀಮೆಲೆಕನನ್ನು ಶಪಿಸ್ತಾರೆ. ಆ ಶಪಿಸುವಂಥದ್ದನ್ನು ಅರಸನ ಪಾರ್ಟಿಗೆ ಸೇರಿದಂಥ ಒಬ್ಬನು, ಅವನ ಹೆಸರು ಜಬುಲನು ಅಂತ ಹೇಳ್ಬಿಟ್ಟು. ಜಬುಲನು ಅಲ್ಲಿ ಕೂತ್ಕೊಂಡು ಇರುವಾಗಲೇ, ಪಾರ್ಟಿ ಮಾಡ್ತಾ ಇರುವಾಗಲೇ ಒಬ್ಬ ದೂತನನ್ನು ಅರಸನಿಗೆ ನೈಟಿಗೆ ಕಳಿಸ್ಬಿಟ್ಟು, ಈ ರಾತ್ರಿನೇ ನೀನು ಬಂದು ಇವ್ರನ್ನೆಲ್ಲ ಅಟ್ಯಾಕ್ ಮಾಡಿ, ಯಾಕಂದರೆ ನಿನಗೆ ವಿರುದ್ಧವಾಗಿ ಇದ್ದಾರೆ ಅಂತ ಹೇಳಿದಾಗ, ಅದೇ ರೀತಿಯಾಗಿ ಜಬುಲ ಅಂತ ಹೇಳಿದರೆ ವಾಸ ಮಾಡುವವನು, ಹ್ಯಾಬಿಟೇಷನ್, ಜಬುಲೋನ್ ನಿವಾಸ ಅಂತ. ಅವನೇನು ಮಾಡ್ತಾನೆ, ಇಲ್ಲಿನೇ ನಿವಾಸವಾಗಿದ್ದು ಪಾರ್ಟಿಯಲ್ಲಿ, ಅಲ್ಲಿ ಅರಸನಿಗೆ ವರದಿಯನ್ನು ತಲುಪಿಸಿದ್ರಿಂದ ಅರಸನು ಬಂದು ತನ್ನ ಸ್ವಂತದವರ ಮೇಲೇ, ಅಂದರೆ ಯಾರು ತನ್ನನ್ನು ಅರಸನನ್ನಾಗಿ ನೇಮಿಸಿದರೋ ಶೆಕೆಮ್ ಊರಿನವರು, ಅವರ ವಿರುದ್ಧವಾಗಿಯೇ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಬಂದಾಗ ಯುದ್ಧ ಮೋರ್ ದೆನ್ ಒನ್ ಡೇ, ಒಂದು ದಿನಕ್ಕಿಂತಲೂ ಹೆಚ್ಚು ದಿನ ಯುದ್ಧವಾಗ್ತದೆ. ಕೆಲವರೆಲ್ಲ ಓಡಿ ಹೋಗ್ತಾರೆ, ಎಲ್ಲೆಲ್ಲೋ ಬಚ್ಚಿಟ್ಕೊಳ್ತಾರೆ, ಕೆಲವರು ಹತರಾದರು. ಕೆಲವು ಸ್ತ್ರೀ ಪುರುಷರು ಒಂದು ಬುರ್ಜು ಇರ್ತದೆ, ಒಂದು ಟವರ್ ಇರ್ತದೆ, ಭದ್ರವಾದ ಬುರ್ಜಿನೊಳಗೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಆಗ ಅಬೀಮೆಲೆಕನೇನು ಪ್ಲ್ಯಾನ್ ಮಾಡ್ತಾನೆ, ಅವರನ್ನೆಲ್ಲ ಆ ಬುರ್ಜಿನ ಬಾಗಿಲಲ್ಲಿ ಬೆಂಕಿ ಹಚ್ಚಿಬಿಟ್ರೆ ಅವರೆಲ್ಲರೂ ಸತ್ತು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರುವಾಗ, ಬುರ್ಜಿನ ಮೇಲಿಂದ ಒಬ್ಬ ಸ್ತ್ರೀಯು ಒಂದು ದೊಡ್ಡ ಬೀಸುವ ಕಲ್ಲನ್ನು ಬಿಸಾಡ್ತಾಳೆ. ಬಂದಾಗ ಅದು ಅಬೀಮೆಲೆಕನ ತಲೆ ಮೇಲೆ ಬೀಳ್ತದೆ. ಅವನು ಸಾಯ್ತಾ ಇರುವಾಗ ಅವನಿಗೊಂದು ಆಶೆ ಆಗ್ತದೆ. ಅದು ಏನಂತ ಹೇಳಿದ್ರೆ, ಒಬ್ಬ ಸ್ತ್ರೀಯಿಂದ ನಾನು ಸತ್ತು ಹೋದೆ ಅಂತ ನಾನು ಅನಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ತನ್ನ ಆಯುಧ ವಾಹಕನನ್ನು ಅವನು ಹೇಳ್ತಾನೆ, ನನ್ನನ್ನೇ ನೀನು ಕೂಡಲೇ ನೀನು ಕತ್ತಿಯಿಂದ ನನ್ನನ್ನು ಸಂಹರಿಸು, ಕೊಂದು ಹಾಕಂತ ಹೇಳಿದಾಗ, ಅದೇ ರೀತಿಯಾಗಿ ಆ ಪ್ರಾಯಸ್ಥನು ಅವನ ಕೇಳಿಕೊಂಡ ಹಾಗೆ ಮಾಡ್ತಾನೆ. ಹೀಗೆ ದೇವರು ಅವನ ಮೇಲೆ ಮುಯಿ ತೀರಿಸ್ತಾನೆ. ಯಾಕಂದರೆ ಅವನು ಅನೇಕರಿಗೆ ಆ ರೀತಿಯಾಗಿ ಅನ್ಯಾಯವಾದ ರೀತಿಯಲ್ಲಿ ಸಂಹರಿಸುವುದರಿಂದ ದೇವರು ಅವನಿಗೆ ವಿರುದ್ಧವಾಗಿ, ಅವನು ಒಬ್ಬ ನಾಯಕನೇ ಆಗಿದ್ದರೂ ಕೂಡ ದೇವರು ಮುಯಿ ತೀರಿಸ್ತಾನೆ. ಹೀಗೆ ಯೆರುಬ್ಬಾಲನ ಮಗನಾದ ಯೋತಾಮನು ಇವರ ವಿಷಯದಲ್ಲಿ ನುಡಿದಂಥ ಶಾಪ ನೆರವೇರಿತು. ಒಬ್ಬನೇ ಮಗ, 70 ಜನ ಮಕ್ಕಳಲ್ಲಿ ಒಬ್ಬನು ತಪ್ಪಿಸಿಕೊಂಡು ಬಂದಂಥ ಯೋತಾಮನು ನುಡಿದಂಥ ಶಾಪ ನೆರವೇರಿತಂತೆ. ಸರಿ, 10ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ ಒಂದು ಚಿಕ್ಕ ಅಧ್ಯಾಯ ಆದರೂ ಕೂಡ ಇದರಲ್ಲಿ ಇನ್ನು 2 ನ್ಯಾಯಸ್ಥಾಪಕರ ಬಗ್ಗೆ ನಾವು ನೋಡಿಕೊಳ್ತೇವೆ ರೀ.
ಮೋಶೆ ಕಾಲ, ಅದಾದ ನಂತರ ಯೆಹೋಶುವನ ಕಾಲ, ಅದಾದ ನಂತರ ನ್ಯಾಯಸ್ಥಾಪಕರಲ್ಲಿ ಈಗಾಗಲೇ ಒತ್ನಿಯೇಲನು ಮೊದಲನೇ ನ್ಯಾಯಸ್ಥಾಪಕ, ಅದಾದ ನಂತರ ಯೇಹುದನು, ಶಮ್ಗಾರ್ ಮತ್ತು ದೆಬೋರಾ, ಬಾರಾಕ್, ಈ ರೀತಿಯಾಗಿ ಅಬಿಮೆಲೇಕನು ಅಂತ ಹೇಳ್ಬಿಟ್ಟು ಇಷ್ಟೊಂದಾದಾಗ ಈಗ ಎಂಟನೇ ಒಬ್ಬ ನ್ಯಾಯಸ್ಥಾಪಕನು ಥೋಲಾ ಎಂಬಾತನು. 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅಬಿಮೆಲೇಕನ ತರುವಾಯ ಇಸ್ಸಾಕಾರ್ ಕುಲದ ಪೂವನ ಮಗನು ಥೋಲನು ಎದ್ದು ಇಸ್ರಾಯೇಲ್ಯರನ್ನು ರಕ್ಷಿಸಿದನು ಅಥವಾ ನ್ಯಾಯಸ್ಥಾಪಕನಾಗಿರ್ತಾನೆ. ಅನೇಕ ರಕ್ಷಕರು, ಕಾಪಾಡುವವರು, ಬಿಡಿಸುವವರು, ವಿಮೋಚಕರು ಈ ನ್ಯಾಯಸ್ಥಾಪಕರು. ಮತ್ತು ಈ ಥೋಲನು ಎಂಬ ಈ ಹೊಸ ನ್ಯಾಯಾಧಿಪತಿಯ ಹೆಸರಿನ ಅರ್ಥ ಏನೆಂದರೆ ಹುಳ ಅಂತ ಹೇಳ್ಬಿಟ್ಟು, ಅಥವಾ ನುಂಗುವವನು, ಒನ್ ಹೂ ಡೇವರ್ಸ್, ದಾಳಿ ಮಾಡುವವನು. ಹುಳ ಯಾವ ರೀತಿಯಾಗಿ ಕೆಲವು ಸಾರಿ ಒಂದು ದೊಡ್ಡ ವಸ್ತಿದ್ರೂ ಕೂಡ ಹುಳ ಅದನ್ನು ಅಟ್ಯಾಕ್ ಮಾಡಿ, ಅದನ್ನು ಬಲಹೀನ ಮಾಡಿ, ಅದು ಗಿಡವನ್ನಾಗಲಿ ಮರವನ್ನಾಗಲಿ ದಾಳಿ ಮಾಡಿ ಹೇಗೆ ನುಂಗು ಬಿಡ್ತದೋ ಅಂಥ ಹೆಸರುಳ್ಳ ವ್ಯಕ್ತಿ ಈ ಥೋಲ, ನುಂಗುವವನು, ಹುಳದಂಥವನು ಅಂತ ಹೇಳ್ಬಿಟ್ಟು. ಈ ಥೋಲನ ತಂದೆ ಹೆಸರು ಪೂವನ್ ಅಂತ ಹೇಳಿದ್ರೆ ಅವನು ಸ್ಫೋಟಿಸುವವನು ಅಂತ, ಸ್ಫೋಟ, ಒನ್ ಹೂ ಬ್ಲಾಸ್ಟ್ ಅಂತ ಒಬ್ಬ ತಂದೆ. ಥೋಲನ ಬಗ್ಗೆ ನಾವು ನೋಡುವಾಗ ಅವನು ಎಫ್ರಾಯಿಮ್ ಬೆಟ್ಟದ ಸೀಮೆಯ ಶಾಮೀರ್ ಎಂಬ ಊರಲ್ಲಿ ವಾಸ ಮಾಡ್ತಿದ್ದನು. ಈ ಶಾಮೀರ್ ಎಂಬ ಊರಿನ ಹೆಸರಿನ ಅರ್ಥ ಏನಂದರೆ ಮುಳ್ಳು. ಬಹುಶಃ ಭಾಳ ಮುಳ್ಳುಗಳು ಅಲ್ಲಿದ್ವು ಏನೋ. ಮುಳ್ಳು ಎಂಬ ಊರಿನಲ್ಲಿ ಹುಳ ಎಂಬ ಮನುಷ್ಯನು ಇದ್ದ ಥೋಲ. ಅವನ ತಂದೆ ಸ್ಫೋಟ ಎಂಬುದಾಗಿ ಇರುವಂಥ ವ್ಯಕ್ತಿ ಪೂವನು. ಈ ಥೋಲನು ಇಸ್ರಾಯೇಲ್ರನ್ನು 23 ವರ್ಷಗಳವರೆಗೆ ಪರಿಪಾಲಿಸ್ತಾನೆ. ನ್ಯಾಯಾಧಿಪತಿಯಾಗಿ, ಜಡ್ಜ್ ಆಗಿ, ರಕ್ಷಕನಾಗಿ, ವಿಮೋಚಕನಾಗಿ ಆ ಒಂದು ಜವಾಬ್ದಾರಿಕೆಯನ್ನು 23 ವರ್ಷ ಹೊತ್ತ ನಂತರ ಮತ್ತು ಸತ್ತು ಶಾಮೀರಿನಲ್ಲಿ ಅಂದರೆ ಮುಳ್ಳು ಎಂಬ ಸ್ಥಳದಲ್ಲಿ ಹೂಣಲ್ಪಟ್ಟನು. ಅವನ ತರುವಾಯ ಗಿಲ್ಯಾದ್ಯನವನು ಇನ್ನೊಬ್ಬ ನ್ಯಾಯಾಧಿಪತಿ. ಇದು 9ನೇ ನ್ಯಾಯಾಧಿಪತಿ. ಮೊದಲನೇ ನ್ಯಾಯಾಧಿಪತಿ ಒತ್ನಿಯೇಲನು. ಒತ್ ಅಂತ ಹೇಳಿದರೆ ಶಕ್ತಿ, ಒತ್ತೋದು. ಕನ್ನಡದಲ್ಲಿ ಕೂಡ ಒತ್ತೋದು, ಹೀಬ್ರು ಭಾಷೆಯಲ್ಲಿ ಒತ್ನಿ ಅಂತ ಹೇಳಿದ್ರೆ ಒತ್ತೋದು ಅಥವಾ ಶಕ್ತಿ. ಏಲ್ ಅಂತೇಳಿ ಒತ್ನಿಯೇಲ್ ದೇವರ ಶಕ್ತಿ ಎಂಬಂಥ ವ್ಯಕ್ತಿ. ಒತ್ನಿಯೇಲ್ನು ಮತ್ತು ಯೇಹುದನು, ಶಾಮ್ಗಾರನು, ಅದಾದ ನಂತರ ದೆಬೋರಳು ಮತ್ತು ಬಾರಾಕ್ ಈ ರೀತಿಯಾಗಿ ಬಂದಂಥ ವೇಳೆಯಲ್ಲಿ ಸ್ಪೆಷಲ್ ಆಗಿರುವಂಥ ವ್ಯಕ್ತಿ ಗಿದ್ಯೋನನು. ಅವನು ವಾರಿಯರ್, ಫೈಟರ್. ಗಿದ್ಯೋನ್ ಆದ ತಕ್ಷಣ ಅವನ ಮಗನಾದ ಅಬಿಮೆಲೇಕನು, ಅಬ್ ಅಂದರೆ ತಂದೆ, ಮೆಲೇಕ್ ಅಂದರೆ ಅರಸನು. ಅಬಿಮೆಲೇಕ್ ತಂದೆಯ ಅರಸನು, ಅರಸನಾದ ತಂದೆ ಎಂಬಾತನು. ಅದಾದ ನಂತರ ಥೋಲ ನಂತರ ಯಾಯೀರ್. 10ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 3ನೇ ವಚನದಲ್ಲಿ ಗಿಲ್ಯಾದ್ಯನಾದ ಯಾಯೀರನು ಎದ್ದು ಇಸ್ರಾಯೇಲರನ್ನು 22 ವರ್ಷ ಪಾಲಿಸಿದನು. ಯಾಯೀರ್ ಅಂಥೇಳಿದರೆ ಬೆಳಕು ಕೊಡುವವನು, ಪ್ರಕಾಶ ನೀಡುವವನು. ಹೌದು, ಇಸ್ರಾಯೇಲರು
ಈ ತೋಲನ ನಂತರ ಕಾರ್ಗತ್ತಲೆಯಲ್ಲಿದ್ದಾಗ 23 ವರ್ಷ ಆಳಿಕೆಯಲ್ಲಿದ್ದರು. ಅದಾದ ನಂತರ ನಾಯಕನಿಲ್ಲದಂಥ ಒಂದು ಕಾರ್ಗತ್ತಲೆಯಲ್ಲಿದ್ದಂಥವರಿಗೆ ಬೆಳಕನ್ನು ಕೊಡುವಂಥ ಯಾಯೀರ್ ಆಗಿರುವಂಥ ಒಬ್ಬ ನ್ಯಾಯಸ್ಥಾಪಕನು ಬರ್ತಾನೆ. ಇವನಿಗೆ 30 ಮಂದಿ ಮಕ್ಕಳಿದ್ದರು. ಇವರಿಗೆ 30 ಸವಾರಿ ಕತ್ತೆಗಳಿದ್ದವು ಮತ್ತು ಗಿಲ್ಯಾದ್ ದೇಶದಲ್ಲಿ 30 ಊರುಗಳಿದ್ದವು. 30. ಯಾಯೀರ್ ಬೆಳಕು ಕೊಡುವವನಿಗೆ, ಇಸ್ರಾಯೇಲರಿಗೂ ಬೆಳಕನ್ನು ಕೊಟ್ಟ. ಅವನಿಗೆ 30 ಮಂದಿ ಮಕ್ಕಳು ಮತ್ತು 30 ಸವಾರಿ ಕತ್ತೆಗಳು ಅಂತ ಹೇಳಿದಾಗ 30 ಮಕ್ಕಳಿಗೆ 30 ಕಾರುಗಳು ಇದ್ದ ಹಾಗೆ. ಈಗಿನ ಕಾಲದಲ್ಲಿ ಹೇಳಬೇಕಾದ್ರೆ ಒಂದೊಂದು ಮಕ್ಕಳಿಗೂ ಒಂದೊಂದು ಕಾರ್ ಇತ್ತು, ಪ್ರತಿ ಮಕ್ಕಳಿಗೂ ಒಂದು ಕಾರು. ಹಾಗಾದರೆ ಇವರು ಸಿರಿವಂತರಾಗಿದ್ದರು ಅಂತ ಹೇಳ್ಬೋದು. 30 ಸವಾರಿ ಕತ್ತೆಗಳು ಮತ್ತು ಗಿಲ್ಯಾದ್ ದೇಶದಲ್ಲಿ 30 ಊರುಗಳು ಇದ್ದವು. ಒಂದೊಂದು ಊರು ಆ ದಿವಸಗಳಲ್ಲಿ ಒಂದೊಂದು ಊರಿಗೆ ನಾಯಕನು, ಊರಿನ ಯಜಮಾನ, ಊರಿನ ನಾಯಕ ಅಂತ ಹೇಳ್ದಂಗೆ 30 ಊರುಗಳಿದ್ದುವಂತೆ. ಅವುಗಳಿಗೆ ಇಂದಿನವರೆಗೂ ಯಾಯೀರನ ಗ್ರಾಮಗಳೆಂದು ಹೆಸರಿದೆ. ಹಾಗಾದರೆ ಒಂದು ಊರು ಇದ್ದಾಗ ಅದು ಯಾವ ಊರು ಅಂತ ಹೇಳಿದಾಗ ಯಾಯೀರನ ಗ್ರಾಮಗಳು ಅಂತ ಹೇಳ್ಬಿಟ್ಟು ಆ 30 ಊರುಗಳಿಗೆ. ಬಳ್ಳಾರಿಯಲ್ಲಿ 10 ಹೌಸಸ್ ಅಂತ ಒಂದು ಸ್ಥಳದಲ್ಲಿ 10 ಮನೆಗಳು ಹೀಗೆ ಹೆಚ್ಚಾಗಿರಬೇಕು. ಆದರೆ ಅದನ್ನು 10 ಮನೆಗಳಿರುವಂಥ ಸ್ಥಳ ಅಂತ ಕರೆಯಲಾಗಿದೆ. ಡೆಕಪೊಲೀಸ್ ಎಂಬುತ್ತೇಳಿ, ಡೆಕ್ಕ ಅಂತ ಹೇಳಿದ್ರೆ 10, ಪೊಲೀಸ್ ಅಂತ ಹೇಳಿದ್ರೆ ಪಟ್ಟಣಗಳು, 10 ಪಟ್ಟಣಗಳಿರುವಂಥ ಹೊಸ ಒಡಂಬಡಿಕೆಯಲ್ಲಿ. ಆ ರೀತಿಯಾಗಿ ಇಲ್ಲಿ ಕೂಡ 30 ಗ್ರಾಮಗಳು. ಮತ್ತು ಯಾಯೀರನು ಸತ್ತು ಕಾಮೋನಿನಲ್ಲಿ ಹೂಣಲ್ಪಟ್ಟನು. ಅವನು ಹೂಣಲ್ಪಟ್ಟ ನಂತರ ಮೊದಲನೇ ನ್ಯಾಯಾಧಿಪತಿ ತೋಲನು, ಅಂದರೆ ಈ ಅಧ್ಯಾಯದಲ್ಲಿ ಅವನು 23 ವರ್ಷ, ಮತ್ತು ಎರಡನೇ ನ್ಯಾಯಾಧಿಪತಿ ಅಂದರೆ ಈ ಅಧ್ಯಾಯದಲ್ಲಿ ಯಾಯೀರನು, ಅವನು ಒಂದು 22 ವರ್ಷ. ಹೀಗೆ 45 ವರ್ಷಗಳು ಇವರಿಬ್ಬರು ಆಳ್ವಿಕೆ ಮಾಡಿದರು. ಅವರು ತೀರಿದ ನಂತರ, ಅಂದರೆ ಯಾಯೀರನ ಮರಣಾನಂತರ ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಒಬ್ಬ ನಾಯಕನ ಮಹತ್ವ ಎಷ್ಟಿದೆ, ದ ಇನ್ಫ್ಲೂಯೆನ್ಸ್ ಆಫ್ ಎ ಲೀಡರ್. ಒಬ್ಬ ನಾಯಕನು ಇದ್ದಾಗ ಎಷ್ಟರ ಮಟ್ಟಿಗೆ ದೇವರ ಪ್ರತಿನಿಧಿಯಾಗಿ ದೇವರ ಅಭಿಷೇಕವನ್ನು, ದೇವರ ಮಾತನ್ನು, ದೇವರ ವಾಗ್ದಾನವನ್ನು, ದೇವರ ಸಂಪರ್ಕವನ್ನು ಹೊತ್ತು ಇತರರು ಕೂಡ ದೇವರನ್ನು ಅವಲಂಬಿಸುವಂತೆ ಮಾಡುವ ಶಕ್ತಿ, ಮಾಡುವ ವ್ಯಕ್ತಿ ನಾಯಕನು. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರೂ ಅವರು ಆತನನ್ನು ಬಿಟ್ಟು ಬಾಳ್, ಅಷ್ಟೋರೇತ್ ಎಂಬ ದೇವತೆಗಳನ್ನು, ಅರಾಮ್ಯರು, ಚಿದಾನ್ಯರು, ಮೋವಾಬ್ಯರು, ಅಮೋನ್ಯರು, ಫಿಲಿಸ್ಟಿಯರು ಇವರ ದೇವತೆಗಳನ್ನು ಪೂಜಿಸ ಹತ್ತಿ ಯೆಹೋವನನ್ನು ಬಿಟ್ಟೇ ಬಿಟ್ಟರು. ಕನ್ನಡದಲ್ಲಿ ಬಿಟ್ಟೇ ಬಿಟ್ಟರು ಅಂದರೆ ಸಂಪೂರ್ಣವಾಗಿ ದೇವರನ್ನು ಬಿಟ್ಟುಬಿಟ್ಟು ತಮ್ಮದೇ ಆದ ದೇವತೆಗಳನ್ನು ಮಾಡಿಕೊಂಡು ಅನ್ಯರ ದೇವತೆಗಳನ್ನು ಪೂಜಿಸುತ್ತಾ ಸಾಗಿದರು. ಆದುದರಿಂದ ದೇವರು, ಸತ್ಯ ದೇವರು ಇಸ್ರಾಯೇಲರ ಮೇಲೆ ಕೋಪವುಳ್ಳವನಾಗಿ ಅವರನ್ನು ಫಿಲಿಸ್ಟಿಯರ ಮತ್ತು ಅಮ್ಮೋನ್ಯರ ಕೈಗೆ ಒಪ್ಪಿಸಿಬಿಟ್ಟನು. ಮತ್ತೆ ಇದೇ ಒಂದು ವಿಷಯ ಬರ್ತಾಯಿತು. ದೇವರನ್ನು ಬಿಟ್ಟು ದೇವರಿಗೆ ವಿರುದ್ಧವಾದ ಮಾರ್ಗದಲ್ಲಿ ದೇವಜನರು ನಡೀತಾ ಇದ್ದರು. ದೇವರು ಅವರಿಗೆ ಶಿಕ್ಷೆಯನ್ನು ಕೊಡುವಂತೆ, ದಂಡನೆಯನ್ನು ಕೊಡುವಂತೆ ತಕ್ಷಣ ಕೊಡಲ್ಲ, ಆದರೆ ಕೂಡ ಕ್ರಮೇಣವಾಗಿ ಕೊಟ್ಟಾಗ ಅವರು ಸ್ವಲ್ಪ ಕಾಲ ಆ ಒಂದು ಬಂಧನದಲ್ಲಿ, ಆ ಒಂದು ಶಿಕ್ಷೆಯಲ್ಲಿ, ದಂಡನೆಯಲ್ಲಿ ಇರ್ತಾರೆ. ಅನಂತರ ಅವರು ದೇವರಿಗೆ ಮೊರೆ ಇಡ್ತಾರೆ, ದೇವರು ಅವ್ರನ್ನ ಬಿಡಿಸ್ತಾನೆ.
ಬಿಡಿಸಿದಾಗ ಒಬ್ಬ ನ್ಯಾಯಸ್ಥಾಪಕನ ಕಳಿಸ್ತಾನೆ. ಆ ನ್ಯಾಯಸ್ಥಾಪಕನು ಇರುವ ತನಕ ಅವರು ಚೆನ್ನಾಗಿರ್ತಾರೆ, ಸುಭದ್ರವಾಗಿರ್ತಾರೆ, ಸುರಕ್ಷಿತವಾಗಿರ್ತಾರೆ. ಆ ನ್ಯಾಯಸ್ಥಾಪಕನ ಸತ್ತ ನಂತರ ಮತ್ತೆ ಅವರು ಯಥಾಸ್ಥಿತಿಯಲ್ಲಿ ದೇವರಿಗೆ ದ್ರೋಹಿಗಳಾಗ್ತಾರೆ. ಆ ರೀತಿಯಾಗಿರುವಂಥ ಒಂದು ಘಟನೆ ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಮತ್ತು ಈ ರೀತಿಯಾಗಿ ಇದ್ದಾಗ ಈ ದೇಶವು ಮೊದಲು ಅಮೋರಿಯರ ದೇಶವಾಗಿತ್ತು. 18 ವರ್ಷಗಳವರೆಗೆ ಏನಾಯಿತು, ಇಸ್ರಾಯೇಲರನ್ನು ಬಹಳವಾಗಿ ಪೀಡಿಸಿದರು. ಯಾರು? ಫಿಲಿಸ್ಟಿಯರು ಮತ್ತು ಅಮ್ಮೋನಿಯರು. ಈ ಟ್ವಿನ್, ಈ ಅವಳಿ ಜೋವಳಿ ಅಥವಾ 2 ರಾಷ್ಟ್ರಗಳು, 2 ರಾಜರು ಇಸ್ರಾಯೇಲನ್ನು ಬಹಳಷ್ಟು 18 ವರ್ಷ ಆ ರೀತಿಯಾಗಿದ್ದರು. ಹೀಗಿದ್ದಾಗ ಏನಾಗ್ತಿತ್ತು, ಅಮೋರಿಯರು ಆಗಾಗ ಯುದ್ಧಕ್ಕೆ ಬರ್ತಿದ್ರು. ಯಾಕಂದರೆ ನಮ್ಮ ದೇಶ ಇದು ಅಂತ ಹೇಳ್ಬಿಟ್ಟು. ಆದ ಕಾರಣ ಇಸ್ರಾಯೇಲರಿಗೆ ಅದು ಕಷ್ಟವಾಗ್ತಾ ಇತ್ತು. ಈಗಿದ್ದಂಥ ದೇಶದಲ್ಲಿ ಅದು ನಮ್ಮದೇ ದೇಶ ಆಗಿತ್ತು ಅಂತ ಅಮೋನಿಯರು ಆಗಾಗ ಇಸ್ರಾಯೇಲರ ಮೇಲೆ ಅಮೋರಿಯರು ಬರ್ತಿದ್ರು. ಬಂದಾಗ ಅವ್ರಿಗೆ ಕಷ್ಟ ಆಗ್ತಿತ್ತು. ಅವರು ದೇವರಿಗೆ ಮೊರೆ ಇಟ್ಟರು. ಆಗ ದೇವರು ಮಾತನಾಡಿ, ನೀವು ಕೇಳಿದಾಗಲ್ಲ ನಾನು ನಿಮ್ಮನ್ನು ಬಿಡಿಸ್ತಾ ಇದ್ದೀನಿ, ಆದರೆ ನಾನು ಸಾಕು, ಇನ್ನು ಮುಂದೆ ನಾನು ನಿಮ್ಮನ್ನು ರಕ್ಷಿಸುವುದೇ ಇಲ್ಲ ಎಂಬುದಾಗಿ ದೇವರು ಹೇಳಿಬಿಡ್ತಾರೆ. ಆದರೂ ಕೂಡ ಇಸ್ರಾಯೇಲ್ ತಿರುಗಿ, ಬೇಡ, ಇದೊಂದು ಸಾರಿ ನಮ್ಮನ್ನು ರಕ್ಷಿಸಬೇಕು, ಹೇಗೂ ಈ ಸಾರಿ ನಮ್ಮನ್ನು ರಕ್ಷಿಸಂದ್ರೆ ದೇವರು ಮತ್ತೆ ಅವರನ್ನು ರಕ್ಷಿಸ್ತಾನೆ. ರಕ್ಷಿಸಿದಾಗ ತಮ್ಮಲ್ಲಿ ಇದ್ದಂಥ ಅನ್ಯ ದೇವತೆಗಳನ್ನು ತೆಗೆದು ಹಾಕಿ 16ನೇ ವಚನ, ಯೆಹೋವನನ್ನು ಸೇವಿಸುವವರಾದರು. ಇಸ್ರಾಯೇಲರು ದೇವರನ್ನೇ, ಸತ್ಯ ದೇವರನ್ನೇ, ಯೆಹೋವನ್ ಅಂದರೆ ಇರುವಾತನನ್ನೇ, ಸದಾಕಾಲ ಇರುವಾತನನ್ನೇ, ಸರ್ವಶಕ್ತನನ್ನೇ ಅವರು ಸೇವಿಸುವರಾದರು. ಆಗ ಆತನ ಮನಸ್ಸು ಇಸ್ರಾಯೇಲರ ಸಂಕಟದ ನಿಮಿತ್ತ ಬಲೂ ನೊಂದಿತು. ದೇವರು ಹೇಳಿದರು ಏನಂತ, ಇನ್ನು ಮುಂದೆ ನಾನು ನಿಮ್ಮನ್ನು ರಕ್ಷಿಸೋದಿಲ್ಲ. ಆದರೂ ಕೂಡ ತನ್ನ ಜನರಲ್ಲ, ದೇವರು ಮನಸ್ಸು ಕರಗಿ ನೊಂದು ಅವರನ್ನು ಮತ್ತೆ ಮತ್ತೆ ರಕ್ಷಿಸುವಾತನಾಗಿದ್ದಾನ್ರಿ. ಈ ರೀತಿಯಾಗಿ ನ್ಯಾಯಸ್ಥಾಪಕರ ಗ್ರಂಥ 10ನೇ ಅಧ್ಯಾಯದಲ್ಲಿ ತೋಲಾ, ಯಾಯಿರ್ ಎಂಬಂಥ 2 ನ್ಯಾಯಸ್ಥಾಪಕರ ಆಳಿಕೆಯನ್ನು ನಾವು ನೋಡ್ತೇವೆ. 10ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. And after Abimelech there arose to defend Israel Tola the son of Puah the son of Dodo, a man of Issachar, and he dwelt in Shamir in Mount Ephraim. And he judged Israel 23 years, and died, and was buried in Shamir. And after him arose Jair, a Gileadite, and judged Israel 22 years. And he had 30 sons that rode on 30 ass colts, and they had 30 cities, which are called Havoth Jair unto this day, which are in the land of Gilead. And Jair died, and was buried in Kamon. And the children of Israel did evil again in the sight of the Lord, and served Baalim, and Ashtaroth, and the gods of Syria, and the gods of Zidon, and the gods of Moab, and the gods of the children of Ammon, and the gods of the Philistines, and forsook the Lord, and served not him. And the anger of the Lord was hot against Israel, and he sold them into the hands of the Philistines, and into the hands of the children of Ammon. And that year they vexed and oppressed the children of Israel 18 years, all the children of Israel that were on the other side Jordan in the land of the Amorites, which is in Gilead. Moreover, the children of Ammon passed over Jordan to fight also against Judah, and against Benjamin, and against the house of Ephraim, so that Israel was sore distressed. And the children of Israel cried unto the Lord, saying, We have sinned against thee, both because we have forsaken our God, and also served Baalim. And the Lord said unto the children of Israel, Did not I deliver you from the Egyptians, and from the Amorites, from the children of Ammon, and from the Philistines?
The Zidonians also, and the Amalekites, and the Moabites did oppress you, and ye cried to me, and I delivered you out of their hand. Yet ye have forsaken me, and served other gods, wherefore I will deliver you no more. Go and cry unto the gods which ye have chosen. Let them deliver you in the time of your tribulation. And the children of Israel said unto the Lord, We have sinned. Do thou unto us whatsoever seemeth good unto thee. Deliver us only, we pray thee, this day. And they put away the strange gods from among them, and served the Lord, and his soul was grieved for the misery of Israel. Then the children of Ammon were gathered together, and encamped in Gilead. And the children of Israel assembled themselves together, and encamped in Mizpah. And the people and princes of Gilead said one to another, What man is he that will begin to fight against the children of Ammon? He shall be head over all the inhabitants of Gilead.